ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಗೆಳೆಯರೇ? ಐ ಆಮ್ ಗ್ರೇಟ್, ಐ ಆಮ್ ವಂಡರ್ಫುಲ್ ಲೈಕ್ ಆ್ಯಸ್ ಯೂಶುವಲ್. ಸೊ ನಾನು ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದೀನಿ, ಯಾಕಂದರೆ ದಿನ ಎಷ್ಟಂತ ಸೇಮ್ ರುಟೀನ್ ನೋಡ್ತೀರಾ, ನಿಮಗೂ ಬೋರ್ ಆಗೋಗುತ್ತೆ. ದ್ಯಾಟ್ಸ್ ವೈ ಆಲ್ರೆಡಿ ರೆಡಿಯಾಗಿದ್ದೀನಿ ಇವತ್ತು. ಆ್ಯಂಡ್ ಹಾಂ, ಡೆಕೋರೇಷನ್ ತೋರಿಸ್ಬೇಕಿತ್ತು. ವೇಟ್, ಐ ವಿಲ್ ಶೋ ಯು ದಿ ಡೆಕೋರೇಷನ್ ಫಸ್ಟ್ ಆ್ಯಂಡ್ ದೆನ್ ವಿಲ್ ಡು ದಿ ರೆಸ್ಟ್ ಆಫ್ ದಿ ಥಿಂಗ್ಸ್. ಯೇ! ನಮ್ಮ ಅಪಾರ್ಟ್ಮೆಂಟ್ದು ಕ್ರಿಸ್ಮಸ್ ಡೆಕೋರೇಷನ್ ನೋಡಿ ಗೆಳೆಯರೆ, ಇಟ್ ಈಸ್ ಸೊ ಬ್ಯೂಟಿಫುಲ್. ಲೈಟ್ಸ್ ಎಲ್ಲ ಹಾಕಿ, ಬಲೂನ್ಸ್ ಎಲ್ಲ ಹಾಕಿ, ಇಲ್ಲಿಯೂ ಇದೆ, ಇಲ್ಲಿ ಒಂದು ಮಿನಿ ಕ್ರಿಸ್ಮಸ್ ಟ್ರೀ ಇದೆ. ಆ್ಯಂಡ್ ಓಕೆ, ಇದು ಮಾಡಬೇಕು ಇವತ್ತು ರಾತ್ರಿ ಬಂದು ಯೆಲ್ಲೋ ಕಲರ್ ಬಟ್ಟೆನ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತೆ. ಸೊ ಲೆಟ್ಸ್ ಸಿ. ಆ್ಯಂಡ್ ಯೇ, ವಿ ಹ್ಯಾವ್ ಅವರ್ ಮೇನ್ ಕ್ರಿಸ್ಮಸ್ ಟ್ರೀ ಹಿಯರ್. ಸಿ ಎಷ್ಟು ದೊಡ್ಡದಿದೆಯಲ್ಲ. ಆ್ಯಂಡ್ ಆಲ್ಸೋ ದೇರ್ ಇಸ್ ಅ ಸ್ಯಾಂಟಾ ಕ್ಲಾಸ್. ಹಲೋ ಸ್ಯಾಂಟಾ ಕ್ಲಾಸ್. ರಾತ್ರಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಲೈಟ್ಸ್ ಎಲ್ಲ ಆನ್ ಆಗಿ. ಆ್ಯಂಡ್ ಈ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಕೆಳಗಡೆ, ಇದರಲ್ಲಿ ಇನ್ನೂ ಡೆಕೋರೇಷನ್ ಐಟಮ್ಸ್ ಇದೆ, ವಿಚ್ ವಿಲ್ ಬಿ ಡೂಯಿಂಗ್ ಟುಡೇ ನೈಟ್. ಆ್ಯಂಡ್ ಯಾ, ಫುಲ್ ಲೈಟ್ಸ್ ಎಲ್ಲ ಹಾಕಿ, ದಿಸ್ ಇಸ್ ಇಟ್. ಆ್ಯಂಡ್ ದಿಸ್ ಈಸ್ ಮೈ ಅಪಾರ್ಟ್ಮೆಂಟ್. So yeah, that was the decoration of the apartment. A very simple decoration. ಸೊ ಸದ್ಯಕ್ಕೆ ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ರಾತ್ರಿ ನೋಡಿದ್ರಲ್ಲ, ದೊಡ್ಡ ಬಾಕ್ಸಲ್ಲಿ ಇನ್ನೂ ಐಟಮ್ಸ್ ಇದೆ, ಅದನ್ನ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೋ ಐ ಹ್ಯಾವ್ ನೋ ಐಡಿಯಾ. ನನಗೆ ಇವ್ರ ಜೊತೆ ಫಸ್ಟ್ ಟೈಮ್ ಕ್ರಿಸ್ಮಸ್, ಬಿಕಾಸ್ ನಾ ಇಲ್ಲಿ ಬಂದು ಬರೀ 5 months ಆಗಿದೆ ಅಷ್ಟೇ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಸೆಲೆಬ್ರೇಟ್ ಇಟ್ ವಿತ್ ದೆಮ್ ಆ್ಯಂಡ್ ಆಲ್ಸೋ ಟು ಡೆಕೋರೇಟ್ ಇಟ್ ವಿತ್ ದೆಮ್. ನನಗೆ ಜೊತೆಗೆ ಐ ಗಾಟ್ tada, 2 balloons. ನೆನ್ನೆ ನಾ ಮಾಡಲಿಲ್ಲ, ಇಲ್ಲಾಂದ್ರು ದಿ ಓನರ್ ಕಿಡ್ಸ್ನು ದೇ ವೆರಿ ಸ್ವೀಟ್. ದೇ ಆರ್ ಲೈಕ್, ಸಿಸ್ಟರ್ ಯು ಟೇಕ್ ಒನ್ ಅಂತ, ಅದಕ್ಕೆ ನಂಗೆ ಕೊಟ್ಬಿಟ್ರು. ಐ ಆಮ್ ಹ್ಯಾಪಿ ಅಬೌಟ್ ದಿ ಬಾಲೂನ್ಸ್ ಆಲ್ಸೋ. ಯೇ! ಆ್ಯಂಡ್ ಇವತ್ತು ಐ ಥಿಂಕ್ ಐ ವಿಲ್ ಮೇಕ್ ಅ ಸ್ಮಾಲ್ ವ್ಲಾಗ್ ಆನ್ ಹೌ ದಿ ಡೆಕೋರೇಷನ್ ಹ್ಯಾಪನ್ ಅಂತ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಶೋ ಯು ಗೈಸ್ ಹೌ ದಿ ಡೆಕೋರೇಷನ್ ಸಿನಾರಿಯೋಸ್ ವೆಂಟ್ ವೆಲ್. ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಂದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಇಸ್ ಬೇಸಿಕಲಿ ಜಸ್ಟ್ 3 days. ದಿನ ಮಾಡೋಕ್ಕೆ 3 days I do. Only 3 days in a week? Yeah, I can't do it every day, oh my god. Every day you can do, you have to reach that level, you know, my body is not that strong, not yet. So idu Just Chill anta, one of our favorite spots. Tumba epic level breakfast. I have many. Every place I go are beautiful, so everything is my favorite. This is my food favorite. No, sure, spot. Raghavi means. No. Raghavi, you wanna... So I'm here with Siddharth, who keeps interrupting me, aita. Sure. And let me talk about Just Chill. Just Chill is a beautiful place. Na torstini hegide anta, wait. Ta-da! And this is what the place looks like. Full open breakfast spot idu. Lunch sigutte. See? We are sitting under the tree. It's all natural, and that is why this is my favorite spot, as you can see. Yay! Dosa guys. So guys, dosa bandide and it looks yummy. Of course it is yummy. So that you don't want anything? I don't. ಅವನು ತುಂಬ ನ್ಯೂಟ್ರಿಷನಲ್ ಫುಡ್ ತಿನ್ಕೊಂಡು ಬಂದಿದ್ದಾನೆ. ನನಗೆ ದೋಸೆ ಕ್ರೇವಿಂಗ್ ಆಯಿತು, ಸೊ ಐ ಆಮ್ ಹಿಯರ್. ದಿಸ್ ಇಸ್ ದಿ ಟೊಮ್ಯಾಟೊ ಚಟ್ನಿ, ದಿಸ್ ಇಸ್ ದಿ ಕೋಕೋನಟ್, ಆ್ಯಂಡ್ ದಿಸ್ ಇಸ್ ದಿ ದೋಸಾ. ಆ್ಯಂಡ್ ಯು ಕ್ಯಾನ್ ಸಿ ಇಟ್ಸ್ ಸೋ ಕ್ರಿಸ್ಪಿ, ಜಸ್ಟ್ ಲೈಕ್ ವಾವ್, ಜಸ್ಟ್ ಲೈಕ್ ಹೌ ಐ ವಾಂಟ್. ಬೇಸಿಕಲಿ ನಾರ್ತ್ ಕರ್ನಾಟಕ ಅಷ್ಟೇ. ಮತ್ತು ದಿಸ್ ಇಸ್ ಕೋಕೋನಟ್ ಚಟ್ನಿ ಆ್ಯಂಡ್ ಐ ಲವ್ ದೇರ್ ಟೊಮ್ಯಾಟೊ ಚಟ್ನಿ. ಇಟ್ಸ್ ಸ್ಪೈಸಿ ಆ್ಯಂಡ್ ಇಟ್ ಈಸ್ ಯಮ್ಮಿ ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್. ನಾ You guys really have to come here, I tell you, it's beautiful. ಸೊ ಗೆಳೆಯರೇ, ಫೈನಲಿ ಕ್ರಿಸ್ಮಸ್ ಡೆಕೋರೇಷನ್ ಮುಗೀತು. ನಾನು ಬರೀ ಪಾರ್ಕಿಂಗ್ ಲಾಟ್ನ ಮಾತ್ರ ಅಲ್ಲ, ಅವ್ರ ಮನೆನೂ ಹೋಗಿ ಡೆಕೋರೇಟ್ ಮಾಡಿದ್ದೀನಿ. ಇಟ್ ವಾಸ್ ಫನ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಐ ಗಾಟ್ ಬ್ಯುಸಿ ಹೆಲ್ಪಿಂಗ್ ದೆಮ್. ನಾ ಬಂದ ತಕ್ಷಣ ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ, ಡೈರೆಕ್ಟಾಗಿ ಸೇರಿಬಿಟ್ಟೆ ಅವ್ರ ಜೊತೆ, ಬ್ಯಾಗ್ ಇಟ್ಟೆ ಹೋದೆ. ಫುಲ್ ಹೈಟ್, ತುಂಬ ಎತ್ತರದಲ್ಲೆಲ್ಲ ಲೈಟ್ಸ್ ಎಲ್ಲ ಹ್ಯಾಂಗ್ ಮಾಡಬೇಕಾಗಿತ್ತು ಅಂತ. ಬಟ್ ಓನರ್ ಮಗನೂ ಕೊಟ್ಟಿದ್ದೆ ವೀಡಿಯೋ ಮಾಡುವಂತ. 10 years ಓಲ್ಡ್ ಅವ್ನಿಗೆ ಹೋಗೋಕೆ ಕೊಟ್ಟಿದ್ದೀನಲ್ಲ, ನನ್ನ ತಲೆಯಲ್ಲಿ ಏನು ಮಾಡ್ತಾನೆ ಅವನು. ಏನಾದರೂ ಮಾಡಿದರೆ ಕಟ್ ಮಾಡಿ ಎಡಿಟ್ ಮಾಡ್ಬೋದು. ಒಟ್ರಾಸಿಗಾಗಿ ವೀಡಿಯೋ ಮಾಡಿದ್ದಾನೆ, ಒಟ್ರಾಸಿ ಮಾಡಿದ್ದಾನೆ ಅವನು. ಇಟ್ಸ್ ಕ್ಯೂಟ್, ಬಟ್ ಐ ಥಿಂಕ್ ಐ ಕ್ಯಾನ್ ಗಿವ್ ಎ ಸ್ಮಾಲ್ ಗ್ಲಿಮ್ಸ್. ನೋಡಿ ಗೆಳೆಯರೇ, ಡೆಕೋರೇಷನ್ ನಡೀತಾ ಇದೆ.
fun experience and it was really nice. I enjoyed it a lot. ಪಾಪ್ಕಾರ್ನ್ ತಿನ್ಕೊಂಡು ಕಾಫಿ ಕುಟ್ಕೊಂಡು ಮಾತಾಡ್ಕೊಂಡು ಪಕ್ಕದ ಮನೆ ಮಕ್ಕಳು ಬಂದಿದ್ರು ಹೆಲ್ಪ್ ಮಾಡೋಕ್ಕೆ. ಇಟ್ ವಾಸ್ ಜಾಯಸ್. ಸೊ ನನಗೆ ನನ್ನ ಸ್ಕೂಲೆಲ್ಲ ನೆನಪಾಗೋಯ್ತು. ಲೆಟ್ ಮಿ ಜಸ್ಟ್ ಶೋ ಯು ಹೌ ದಿ ಡೆಕೋರೇಷನ್ ವೆಂಟ್. ಓಕೆ, ಐಲ್ ಸಿ, ವೇಟ್. So yeah, ಗೆಳೆಯರೆ, that was the final look of our Christmas decoration, which I enjoyed a lot. And this is it for today. I had a very tiring and wonderful day. I hope you all had a great day too. ನಾಳೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿ ತನಕ ಗುಡ್ ನೈಟ್, ಸರಂಗೆ.